ಸ್ನೇಹಿತರೆ ನಮಸ್ತೆ. ಜೈ ಗುರುದೇವ್. ಮೂರನೇ ದಿನದ ಕೃತಜ್ಞತಾ ಹಬ್ಬದ ವಿಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ಮತ್ತೆ ನಾವು 3 ಹಂತಗಳಲ್ಲಿ ಈ ಅಭ್ಯಾಸವನ್ನ ಮಾಡೋಣ. ಮೊದಲನೇ ಹಂತದಲ್ಲಿ ನಮ್ಮ ಜೀವನದಲ್ಲಿ ನಮಗೆ ತುಂಬಾ ಖುಷಿ ಕೊಟ್ಟಂತಹ, ನೆನಪಿನಲ್ಲಿ ಉಳಿಯುವಂತಹ ಅನುಭವವನ್ನ ಕೊಟ್ಟಂತಹ 3 ಸ್ಥಳಗಳನ್ನ ನೆನಪಿಸಿಕೊಳ್ಳೋಣ. ಎರಡನೇ ಹಂತದಲ್ಲಿ ಮತ್ತೆ ದೈವಿಕ ಸಂಪರ್ಕವನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ನಮ್ಮ ಪ್ರೀತಿ ಪಾತ್ರರಿಗೆ ಆ ಶಕ್ತಿಯನ್ನ ಹರಿಸೋಣ. ಕೊನೆಯ ಭಾಗದಲ್ಲಿ ನಮ್ಮ ಜೀವನದ 3 ಮುಖ್ಯ ಗುರಿಗಳನ್ನ ಈಗಾಗಲೇ ಅದು ನಮ್ಮ ಜೀವನದಲ್ಲಿ ಸಂಭವಿಸಿ ಆಗಿದೆ ಅನ್ನುವ ರೀತಿಯಲ್ಲಿ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಅದರ ಖುಷಿಯನ್ನ ಈ ಕ್ಷಣದಲ್ಲೇ ಅನುಭವಿಸೋಣ. ನಿಧಾನವಾಗಿ ಕಣ್ಗಳನ್ನ ಮುಚ್ಚುತ್ತಾ ಇವತ್ತಿನ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ. ನಮ್ಮ ಪೂರ್ತಿ ಗಮನ ಉಸಿರಾಟದ ಮೇಲೆ. ಆಳವಾದ ದೀರ್ಘವಾದ ಉಸಿರು ಒಳಗೆ, ನಿಧಾನಕ್ಕೆ ಹೊರಗೆ. ಇನ್ನ 2-3 ಬಾರಿ ಇದನ್ನೇ ಪುನರಾವರ್ತಿಸೋಣ. ದೀರ್ಘವಾದ ಉಸಿರು ಒಳಗೆ, ನಿಧಾನಕ್ಕೆ ಹೊರಗೆ. ಈಗ ಮೊದಲ ಹಂತದ ಪ್ರಕ್ರಿಯೆಯನ್ನ ಆರಂಭಿಸೋಣ. ಈ ಮೊದಲ ಹಂತದಲ್ಲಿ ನಮ್ಮ ಜೀವನದಲ್ಲಿ ಉತ್ತಮವಾದಂತಹ ಅನುಭವವನ್ನ ನೀಡಿದಂತಹ 3 ಘಟನೆಗಳನ್ನ ಕೊಟ್ಟಂತಹ 3 ಸ್ಥಳಗಳನ್ನ ನೆನಪಿಸಿಕೊಳ್ಳೋಣ. ಈಗ ಮೊದಲನೆಯ ಸ್ಥಳವನ್ನ ಮನಸ್ಸಿಗೆ ತಂದುಕೊಳ್ಳಿ. ಆ ಸ್ಥಳ ಎಲ್ಲಿದೆ? ಆ ಸ್ಥಳದಲ್ಲಿ ನಿಮ್ಮ ಜೊತೆಗೆ ಬೇರೆ ಯಾರ್ಯಾರಿದ್ದಾರೆ? ನಿಮ್ಮ ಮನಸ್ಸಿನ ಭಾವನೆ ಹೇಗಿದೆ? ಇತ್ಯಾದಿಗಳೆಲ್ಲವನ್ನ ಮನಸ್ಸಿಗೆ ತಂದುಕೊಳ್ಳಿ. ಮನಸ್ಸಿನಲ್ಲಿ ಧನ್ಯತೆಯ ಭಾವವನ್ನ ತಂದುಕೊಳ್ಳಿ. ಈಗ ಎರಡನೆಯ ಸ್ಥಳವನ್ನ ಮನಸ್ಸಿಗೆ ತಂದುಕೊಳ್ಳೋಣ. ಈ ಎರಡನೆಯ ಸ್ಥಳದಲ್ಲಿ ನಮಗಾದಂತಹ ಅನುಭವವನ್ನ ಮತ್ತೆ ನೆನಪಿಸಿಕೊಳ್ಳೋಣ. ಕೃತಜ್ಞತೆಯ ಭಾವವನ್ನ ಮನಸ್ಸಿಗೆ ತಂದುಕೊಳ್ಳೋಣ.
ಈಗ ನಾವು ಮೂರನೆಯ ಸ್ಥಳಕ್ಕೆ ನಮ್ಮ ಮನಸ್ಸನ್ನ ತೆಗೆದುಕೊಂಡು ಹೋಗೋಣ. ಈಗ ನಾವು ನಮ್ಮ ಎರಡನೇ ಹಂತವನ್ನ ಅಭ್ಯಾಸ ಮಾಡೋಣ. ದೈವಿಕ ಸಂಪರ್ಕವನ್ನ ಅನುಭವಿಸುವಂತಹ ಎರಡನೆಯ ಹಂತ. ನಿಮ್ಮ ತಲೆಯ ನೆತ್ತಿಯಿಂದ ಸುಮಾರು 100 ಮೀಟರ್ ದೂರದಲ್ಲಿ, ಎತ್ತರದಲ್ಲಿ, ಆಕಾಶದಲ್ಲಿ ದೊಡ್ಡದಾದಂತಹ ಬಿಳಿಯ ಬಣ್ಣದ ಬೆಳಕಿನ ಸಮುದ್ರವನ್ನ ಕಲ್ಪನೆ ಮಾಡಿಕೊಳ್ಳಿ. ಈಗ ಆ ಬೆಳಕಿನ ಸಮುದ್ರದಿಂದ ಒಂದು ಕಿರಣ ಕೆಳಗಡೆ ಬಂದು ನಿಧಾನಕ್ಕೆ ನಿಮ್ಮ ತಲೆಯ ನೆತ್ತಿಯನ್ನ ಸೇರುತ್ತಿರುವುದನ್ನ ಮನಸ್ಸಿಗೆ ತಂದುಕೊಳ್ಳಿ. ನಿಮ್ಮ ತಲೆಯ ನೆತ್ತಿಯ ಮುಖಾಂತರ ನಿಮ್ಮ ದೇಹವನ್ನ ಸೇರಿರುವಂತಹ ಈ ಬಿಳಿ ಬೆಳಕು ಈಗ ನಿಮ್ಮ ದೇಹದಲ್ಲೆಲ್ಲ ಪಸರಿಸಲು ಸಿದ್ಧವಾಗಿದೆ. ನಿಧಾನಕ್ಕೆ ಆ ಬಿಳಿ ಬೆಳಕು ನಿಮ್ಮ ತಲೆಯ ಭಾಗದಲ್ಲೆಲ್ಲ ಪಸರಿಸ್ತಾ ಇದೆ. ತಲೆಯ ಹಿಂಭಾಗ, ಮುಖದ ಭಾಗ, ಕಣ್ಣುಗಳು, ಮೂಗು, ತುಟಿಗಳು, ಗಲ್ಲ, ಗದ್ದ, ಕುತ್ತಿಗೆಯ ತನಕಲೂ ಬಿಳಿ ಬೆಳಕು ತುಂಬಿಕೊಂಡಿದೆ. ಈಗ ಅಲ್ಲಿಂದ ಮುಂದಕ್ಕೆ ಆ ಬಿಳಿ ಬೆಳಕು ನಿಮ್ಮ ಎರಡೂ ಕೈಗಳಲ್ಲಿ ಪಸರಿಸುತ್ತಿದೆ. ಅದನ್ನ ಗಮನಿಸಿ. ಎರಡು ಕೈಗಳ ಬೆರಳ ತುದಿಗಳ ತನಕಲೂ ಬಿಳಿ ಬೆಳಕು ಹರಿದಿದೆ. ಈಗ ಬಿಳಿ ಬೆಳಕು ದೇಹದ ಮುಂಭಾಗದಲ್ಲಿ ಪಸರಿಸುತ್ತಿದೆ. ಎದೆಯ ಭಾಗ, ಶ್ವಾಸಕೋಶಗಳು, ಹೃದಯದ ಭಾಗ, ಎದೆಗುಂಡಿ, ಅಲ್ಲಿಂದ ಕೆಳಗಡೆ ಹೊಟ್ಟೆಯ ಭಾಗ, ಹೊಟ್ಟೆಯ ಒಳಗಡೆ ಇರುವಂತಹ ಬೇರೆ ಬೇರೆ ಅಂಗಾಂಗಗಳಲ್ಲೆಲ್ಲ ಬಿಳಿ ಬೆಳಕು ತುಂಬಿಕೊಳ್ಳುತ್ತಿದೆ. ಈಗ ಬಿಳಿ ಬೆಳಕು ನಿಮ್ಮ ದೇಹದ ಹಿಂಭಾಗದಲ್ಲಿ ಪಸರಿಸುತ್ತಿದೆ. ಬೆನ್ನಿನ ಭಾಗ, ಮೇಲ್ಭಾಗದ ಬೆನ್ನು, ಮಧ್ಯಭಾಗದ ಬೆನ್ನು, ಕೆಳಭಾಗದ ಬೆನ್ನು, ಬೆನ್ನು ಹುರಿ, ಪೂರ್ತಿ ಬೆನ್ನು, ಪೃಷ್ಠಭಾಗ, ನಿಮ್ಮ ಜನನೇಂದ್ರಿಯ ಬಿಳಿ ಬೆಳಕು ತುಂಬಿಕೊಂಡಿದೆ.
ಈಗ ನಿಧಾನಕ್ಕೆ ಅಲ್ಲಿಂದ ಬಿಳಿ ಬೆಳಕು ನಿಮ್ಮ ಕಾಲುಗಳ ತನಕ ಹರಿದುಕೊಂಡು ಹೋಗುತ್ತಿದೆ. ಮಂಡಿಗಳು, ಮೀನಖಂಡ, ಪಾದ, ಹಿಮ್ಮಡಿ, ಮುಮ್ಮಡಿ, ಬೆರಳುಗಳು. ಈಗ ನಿಮ್ಮ ತಲೆಯ ನೆತ್ತಿಯಿಂದ ಕಾಲಿನ ಬೆರಳುಗಳ ತನಕಲೂ ಇಡೀ ಶರೀರ ಬಿಳಿ ಬೆಳಕಿನಿಂದ ತುಂಬಿಕೊಂಡಿದೆ. ಈ ಸುಂದರವಾದಂತಹ ಸ್ಥಿತಿಯನ್ನ ಖುಷಿ ಪಡುತ್ತಾ ಆನಂದಿಸಿ. ನಿಮ್ಮ ದೇಹದಲ್ಲಿನ ಎಲ್ಲ ನೋವುಗಳು ಬಿಳಿ ಬೆಳಕಿನಲ್ಲಿ ಮಾಯ ಆಗ್ತವೆ. ಆರೋಗ್ಯ, ಪ್ರೀತಿ, ಶಕ್ತಿ ನಿಮ್ಮ ದೇಹದಲ್ಲೆಲ್ಲ ತುಂಬಿಕೊಳ್ಳುತ್ತಿದೆ. ಈಗ ನಿಮ್ಮ ಗಮನ ನಿಮ್ಮ ಹೃದಯದ ಹತ್ತಿರ ತನ್ನಿ. ಹೃದಯದ ಭಾಗದಲ್ಲಿ ಆ ಬಿಳಿ ಬೆಳಕಿನ ಪುಂಜವೊಂದು ಸೃಷ್ಟಿಯಾಗುತ್ತಿದೆ. ನಿಮ್ಮ ಮುಂದೆ ನಿಮ್ಮ ಪ್ರೀತಿ ಪಾತ್ರರಾದಂತಹ ನಿಮ್ಮ ಮನೆಯವರು ಮತ್ತು ನಿಮ್ಮ ಸ್ನೇಹಿತರು, ಇತರ ನಿಮ್ಮ ಜೀವನದ ಹತ್ತಿರದವರು ಎಲ್ಲರೂ ಕೂಡ ಮುಂದೆ ಕುಳಿತಿದ್ದಾರೆಂದು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮಲ್ಲಿರುವಂತಹ ಬಿಳಿ ಬಣ್ಣದ ಶಕ್ತಿಯನ್ನ ಅವರಿಗೆ ಪಸರಿಸುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ಮಾಡೋಣ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತೆಗೆದುಕೊಂಡು ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕುತ್ತಾ ಹೃದಯ ಭಾಗದಿಂದ ಬಿಳಿ ಬಣ್ಣದ ಶಕ್ತಿ ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪುತ್ತಿರುವುದನ್ನ ಮಾನಸಿಕವಾಗಿ ಗಮನಿಸಿ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಶಕ್ತಿಯನ್ನ ಅವರಿಗೆ ನೀವು ಕೊಡುತ್ತಿದ್ದೀರಿ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ಬಾಯಿಯಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಆ ಶಕ್ತಿಯನ್ನ ಹೊರಗೆ ಹಾಕೋಣ. ಇನ್ನೆರಡು ಬಾರಿ ಪುನರಾವರ್ತಿಸೋಣ. ಆಳವಾದ ದೀರ್ಘವಾದ ಉಸಿರು ಒಳಗೆ, ಬಾಯಿಯಿಂದ ಹೊರಗೆ. ಇನ್ನೊಂದು ಬಾರಿ ನಿಮ್ಮದೇ ಗತಿಯಲ್ಲಿ ಮುಂದುವರಿಸಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಮನೆಯವರಿಗೆ ಕೊಟ್ಟಂತಹ ಶಕ್ತಿಯಿಂದ ಅವರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಆ ಅನುಕೂಲ ಮಾಡಿದಂತಹ ಖುಷಿ ನಿಮ್ಮ ಮುಖದಲ್ಲಿ ಕಾಣಲಿ. ಸಂತೋಷವನ್ನ ಅನುಭವಿಸಿ ಆನಂದದ ಸ್ಥಿತಿಯಲ್ಲಿ ಮುಂದುವರಿಯಿರಿ.
ಕೊನೆಯ ಹಂತದ ಅಭ್ಯಾಸವನ್ನ ಇವಾಗ ಮಾಡೋಣ. ನಿಮ್ಮ ಜೀವನದಲ್ಲಿ ನೀವು ಸಾಧಿಸಬೇಕು ಅಂತ ಅಂದ್ಕೊಂಡಿರುವಂತಹ 3 ಮುಖ್ಯ ಗುರಿಗಳನ್ನ ಈಗ ಅದು ನಿಜ ಜೀವನದಲ್ಲಿ ಈಗಾಗಲೇ ನಡೆದು ಹೋಗಿದೆ, ಅದರಿಂದ ನಿಮಗೆ ಖುಷಿ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ಮೊದಲನೆಯ ಗುರಿಯನ್ನ ಇವಾಗ ಕಲ್ಪನೆ ಮಾಡಿಕೊಳ್ಳಿ, ಖುಷಿ ಪಡಿ, ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣಲಿ. ಈಗ ನಿಮ್ಮ ಎರಡನೆಯ ಗುರಿಯನ್ನ ಮನಸ್ಸಿಗೆ ತಂದುಕೊಳ್ಳಿ. ಅದು ಈಗಾಗಲೇ ನಡೆದು ಹೋಗಿದೆ. ನಡೆದು ಹೋದ ನಂತರ ಸಿಗುವಂತಹ ಖುಷಿ, ಆನಂದ, ಧನ್ಯತೆಯ ಭಾವ, ತೃಪ್ತಿಯನ್ನ ಈಗಲೇ ಅನುಭವಿಸಿ ಮುಂದುವರಿಸಿ. ಈಗ ಮೂರನೇ ಗುರಿಯನ್ನ ಮನಸ್ಸಿನಲ್ಲಿ ತಂದುಕೊಳ್ಳಿ. ಈ ನಿಮ್ಮ ಗುರಿ ಈಗಾಗಲೇ ಈಡೇರಿದೆ, ತುಂಬಾ ಖುಷಿ ಆಗ್ತಾ ಇದೆ. ಆ ಅನುಭವವನ್ನ ಈ ಕ್ಷಣ ಆನಂದಿಸಿ ಕಲ್ಪನೆ ಮಾಡಿಕೊಳ್ಳಿ. ತುಂಬಾ ಖುಷಿಯ ಅನುಭವದಲ್ಲಿ ನೀವು
ತೇಲಾಡುತ್ತಿದ್ದೀರಿ. ಈ ಸುಂದರ ಅನುಭವವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾ ನಿಧಾನಕ್ಕೆ, ಬಹಳ ನಿಧಾನಕ್ಕೆ ನಾನು 1ರಿಂದ 5 ಎಣಿಸ್ತಾ, 5 ಎಣಿಸೋ ಹೊತ್ತಿಗೆ ಒಂದು ಸುಂದರವಾದಂತಹ ನಿದ್ದೆಯ ನಂತರ ಸಿಗುವಂತಹ ಉಲ್ಲಾಸ ಉತ್ಸಾಹದಿಂದ ನೀವು ಹೊರಗಡೆ ಬರ್ತೀರಾ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡಿ. 2, ನೀವು ಕುಳಿತಿರುವಂತಹ ಪರಿಸರ ಮತ್ತು ನಿಮ್ಮ ದೇಹವನ್ನ ಮಾನಸಿಕವಾಗಿ ಗಮನಿಸಿ. 3, ನಿಧಾನಕ್ಕೆ ಬೆರಳುಗಳನ್ನ ಅಲ್ಲಾಡಿಸಿ 2 ಕೈಗಳನ್ನ ಒಂದಕ್ಕೊಂದು ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ ನಿಮ್ಮ ಎದೆಯ ಹತ್ರ ಇಟ್ಟುಕೊಳ್ಳಿ. ತಲೆಯನ್ನ ಸ್ವಲ್ಪ ಬಾಗಿಸಿ ನಮಗೆ ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿದ ಎಲ್ಲ ದೇವಿ ಶಕ್ತಿಗಳಿಗೆ ಮನಸ್ಸಿನಲ್ಲಿ ಧನ್ಯವಾದಗಳನ್ನು ಹೇಳೋಣ. ಈ ಕ್ಷಣಕ್ಕೆ ನಾವು ಕೃತಜ್ಞರಾಗಿರೋಣ. ನಮ್ಮ ಆತ್ಮಕ್ಕೂ ಕೃತಜ್ಞರಾಗಿರೋಣ. ಮುಖದಲ್ಲಿ ಮಂದಹಾಸ ಇಟ್ಟುಕೊಂಡು ನಿಧಾನಕ್ಕೆ 4, 2 ಕೈಗಳನ್ನ ಒಂದಕ್ಕೊಂದು ಉಜ್ಜೋಣ. ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣಿಗೆ, ಮುಖಕ್ಕೆ ಕೊಡೋಣ. 5, ನಿಧಾನಕ್ಕೆ, ಬಹಳ ನಿಧಾನಕ್ಕೆ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಆಲ್ ರೈಟ್, ಇವತ್ತಿನ ಈ ಧ್ಯಾನ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ ಇಂದಿನ ಚಟುವಟಿಕೆ, ಎಂದಿನ ತರಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಇದಕ್ಕೊಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರ ಜೊತೆ ಇದನ್ನ ಹಂಚಿಕೊಳ್ಳಿ. ಯೂಟ್ಯೂಬ್ಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾಳೆಯ ವಿಡಿಯೋವನ್ನ ನೀವು ನೋಟಿಫಿಕೇಶನ್ ಮುಖಾಂತರ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಮ ಜೀವನದಲ್ಲಿ ನಿಮಗೆ ಉತ್ತಮವಾದಂತಹ ಅನುಭವವನ್ನು ಕೊಟ್ಟಂತಹ 3 ಯಾವ ಸ್ಥಳಗಳು, ಅವುಗಳು ಯಾಕೆ ನಿಮಗೆ ಖುಷಿ ಇದೆ ಅದರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಇನ್ನೊಂದು ಥೀಮ್ ಮುಖಾಂತರ ಮತ್ತೆ ನಿಮ್ಮನ್ನ ಸಿಗ್ತೀನಿ. ನಮಸ್ತೆ. ಜೈ ಗುರುದೇವ್.